ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಬಚಪನ್ ಬಚಾವೋ ಬೇಟಿ ಸಂಸ್ಥೆಯ ರಾಜ್ಯ ಸಂಯೋಜಕ ಬಿನು ವರ್ಗೀಸ್ ಅವರು, ನಿಮ್ಮಲ್ಲಿರುವ ಪ್ರತಿಭೆ ಹೊರಗೆಳೆಯಲು ಆತ್ಮಾಭಿಮಾನದಿಂದ ಕೂಡಿದ ಸ್ಪರ್ಧಾ ಮನೋಭಾವ ವ್ಯಕ್ತಪಡಿಸಲು ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದರು. ಬಾಲ್ಯ ವಿವಾಹ ವಿಶ್ವದಲ್ಲೇ ನಡೆಯದಂತೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಬಾಲ್ಯ ವಿವಾಹ ಪ್ರಕರಣ ಕಂಡುಬಂದರೆ ಕೂಡಲೇ ತಡೆಯಬೇಕು. ಸಹಾನುಭೂತಿಯಿಂದ ವಿಶೇಷವಾಗಿ ಏನು ದೊರೆಯುವುದಿಲ್ಲ, ಆದರೆ ಪರಾನುಭೂತಿಯಿಂದ ಎಲ್ಲವೂ ಲಭ್ಯ ಎಂದರು. ನಿಮ್ಮಲ್ಲಿ ಅಂತರ್ಲೀನವಾಗಿರುವಂತಹ ಗುಪ್ತವಾಗಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊರಗೆಡಹಿ ಅದನ್ನು ಸಂತೋಷವನ್ನಾಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ, ಆತ್ಮಾಭಿಮಾನದಿಂದ ಬಾಳುವುದಕ್ಕೆ, ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕೋಸ್ಕರ ಜಗದೀಶ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದಾರೆ. ಇವತ್ತು ಒಂದು ದಿನದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಬೆಳಿಗ್ಗೆ 8:30 ಒಳಗಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ 27 ಕೋಟಿ ಜನರು, 1-2 ಜನರಲ್ಲ, 1-2 ಲಕ್ಷ ಜನರಲ್ಲ, 1-2 ಕೋಟಿ ಜನರಲ್ಲ, 27 ಕೋಟಿ ಜನರು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಒಂದು ಪ್ಲೆಡ್ಜ್ ತಗೊಂಡಿದ್ದಾರೆ. ಏನು ಗೊತ್ತಾ ನಿಮಗೆ? ಅದು ಕೇಳಿದ್ದೀರಾ? ಭಾರತ ದೇಶದಾದ್ಯಂತ ತೆಗೆದುಕೊಂಡಿರೋ ಪ್ಲೆಡ್ಜಿನ ವಿಷಯ ಏನು ಅಂದರೆ, ಬಾಲ್ಯ ವಿವಾಹವನ್ನು ಇಡೀ ಪ್ರಪಂಚದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುವಂಥದ್ದು. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜಗದೀಶ್ ಮಾತನಾಡಿ, ಎಲ್ಲರೂ ಸಂತೋಷದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂಗವಿಕಲರು ಯಾವುದೇ ಸಂಕಷ್ಟಗಳನ್ನು ನಮ್ಮ ಗಮನಕ್ಕೆ ತಂದರೆ ಸಾಧ್ಯವಾದಷ್ಟು ಸಹಾಯ ಹಸ್ತ ನೀಡಲಾಗುತ್ತದೆ. ಸಮುದಾಯದಲ್ಲಿ ವಿಕಲಚೇತನರ ಸ್ಥಾನದಲ್ಲಿ ನಾವು ಇದ್ದು ಆಲೋಚನೆ ಮಾಡಿದರೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಇವತ್ತು ಇಲ್ಲೇ ಇರ್ತೀನಿ. ದಯಮಾಡಿ ನನ್ನ ಹತ್ರ ಏನು ನಿಮ್ಮ ಕಷ್ಟ ಸುಖಗಳು ಸಹ ಶೇರ್ ಮಾಡ್ಕೋಬೋದು. ನಾನು ಯಾಕೆ ಸ್ಪೋರ್ಟ್ಸಲ್ಲಿ ಇಲ್ಲೇ ಇರ್ತೀನಿ ಅಂದರೆ, ಆಟ ಆಡೋದಕ್ಕಿಂತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಸಾಕಷ್ಟು ಜನ ಕೆಲವು ನೊಂದವ್ರು ಬಂದು ನನ್ನ ಹತ್ರ ಮಾತಾಡ್ತಾ ಇರ್ತಾರೆ. ನೋಡ್ರಿ ಬೇಕಾದ್ರೆ ಈಗ ಇಲ್ಲೆಲ್ಲ ಒಂದು ಕಡೆ ಚೇರಾಕೊಂಡು ಕೂತಿರ್ತೀನಿ ಮರ ಕೆಳಗೆ, ಬಂದವ್ರ ಕಷ್ಟಗಳನ್ನ ಹೇಳ್ಕೊತಾ ಇರ್ತಾರೆ. ನನಗೆ ಈ ಜಿಲ್ಲೆದು ಇದು ಮೊದಲನೇ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿದು ಪೂರ್ಣ ಮಾಹಿತಿ ನನಗೆ ಇಲ್ಲ. ಸಾಕಷ್ಟು ಓಡಾಡ್ತಾ ಇದ್ದೀವಿ, ಹಳ್ಳಿಗಳ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ MRWs, BRWs ಸಾಕಷ್ಟು ಜನ ಕಷ್ಟ ಹೇಳ್ತಿದ್ದಾರೆ. ಆದ್ರೂ ಇನ್ನೂ ನಾವು ನಿಮ್ಮನ್ನು ತಲುಪೋದಕ್ಕೆ ಇನ್ನೂ ಹೆಚ್ಚಿಗೆ ಸಮಯ ಬೇಕಾಗಿದೆ. ಹಾಗಾಗಿ ನಿಮ್ಮ ಏನು ಕಷ್ಟ ಸುಖಗಳಿದ್ದಾವೆ ನೀವು ಆವಾಗ ನಮ್ಮ ಗಮನ ಸೆಳೆಯೋ ಕೆಲಸ ಮಾಡಿದ್ರೆ ಖಂಡಿತ ಅದಕ್ಕಿನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ. ಈ ವೇಳೆ ಬಿನು ವರ್ಗೀಸ್, ಜಗದೀಶ್, ರಿಯಾಜ್, ನಾರಾಯಣಸ್ವಾಮಿ, KN ಮೂರ್ತಿ, N ಶ್ರೀಧರ್, ಅರುಣ್ ಕುಮಾರ್, ಆಶಾ, ಸೌಮ್ಯ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.